ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ಇಲ್ಲಿ ಮೊದಲನೇದಾಗಿ 7/1/2024 ಅಂದರೆ ಇವತ್ತಿನ ಒಂದು ದಿನಾಂಕದಂದು ಬೆಳಗ್ಗೆ GK ಪೇಪರ್ ನಡೀತು. ಮಧ್ಯಾಹ್ನ ಕರ್ನಾಟಕ ಕನ್ನಡ ಮತ್ತು ಇಲ್ಲಿ ಪೇಪರ್ 2 ಅಂತ ಸ್ಪೆಸಿಫಿಕ್ ಪೇಪರ್ ಇರ್ತದೆ ಆ ಒಂದು ನಡೆದಿದೆ. ಈ ಒಂದು ಯಾವ ಎಕ್ಸಾಮ್ ಅಂತ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ HK ರೀಜನ್. ಟೋಟಲ್ ಆಗಿ 17 ಪೋಸ್ಟ್ಗಳು ಇದ್ವು. 25,000 ಇಲ್ಲಿ ಎಕ್ಸಾಮನ್ನು ಬರೆದಿದ್ರು. ಈ ಒಂದು ಪರೀಕ್ಷೆಗೆ ಎಕ್ಸಾಮನ್ನು ಬರೆದಿರತಕ್ಕಂತಹ ಅಭ್ಯರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತಿನ ಒಂದು ಎಕ್ಸಾಮ್ ಹೇಗಾಗಿದೆ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದು. ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ತೋರಿಸ್ತೇನೆ, ಕೀ ಆನ್ಸರ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ 21 ಮತ್ತು 22ನೇ ತಾರೀಕು ನಿಮಗೆ CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇಲ್ಲಿ ಎಕ್ಸಾಮ್ ಇದೆ. ಆ ಒಂದು ಎಕ್ಸಾಮ್ ಏನು ಬರಿತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಈ ಒಂದು ಪೇಪರ್ ಹೆಲ್ಪ್ಫುಲ್ ಆಗ್ತದೆ. ಅದಕ್ಕಾಗಿ ಈ ಒಂದು ಪೇಪರ್ನ ಒಂದ್ಸಲಿ ನೋಡ್ಕೊಳ್ಳಿ. ಕನ್ನಡ ಪೇಪರ್ ಹೇಗೆ ಬಂದಿದೆ, GK ಪೇಪರ್ ಹೇಗೆ ಬಂದಿದೆ ಎಲ್ಲವನ್ನೂ ಕೂಡ ನೋಡ್ಕೊಳ್ಳಿ. ನಮ್ಮ ಒಂದು ಟೆಲಿಗ್ರಾಮ್ udyogjeevan.com ಅಲ್ಲಿ ಈ ಒಂದು ಸಂಪೂರ್ಣ ಒಂದು ಪೇಪರ್ನ ಕಳಿಸಿರ್ತೇವೆ. ಎಲ್ಲರೂ ಕೂಡ 21, 22ನೇ ತಾರೀಕು ಎಕ್ಸಾಮ್ ಇದೆ ಅವರೆಲ್ಲರೂ ಕೂಡ ಈ ಒಂದು ಪೇಪರ್ನ ಒಂದ್ಸಲಿ ನೋಡ್ಕೊಳ್ಳಿ. ಓಕೆ, ಬನ್ನಿ ಈಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೇಪರ್ನ ತೋರಿಸ್ತೇನೆ. ಕೀ ಉತ್ತರಗಳು ಹೇಗೆ ಸಿಗ್ತವೆ, ಎಲ್ಲಿ ಸಿಗ್ತವೆ ಅಂತಲೂ ಕೂಡ ಹೇಳ್ತೇನೆ. ಅದಕ್ಕಾಗಿ ಬನ್ನಿ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋ ಜೊತೆಗೆ ಇರಿ. ಓಕೆ, ನೋಡಿ ಸ್ಪರ್ಧಾರ್ಥಿಗಳೇ, 2024 ಪ್ರಶ್ನೆ ಪುಸ್ತಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಬಂದಿರತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಇದೆ ಅದು ವರ್ಷನ್ B ಬಂದಿದೆ. B ವರ್ಷನ್ ಕೋಡ್ ಬಂದಿರತಕ್ಕಂಥದ್ದು. ವಿಷಯ ಸಂಕೇತ ಎಲ್ಲ ಕೊಟ್ಟಿದ್ದಾರೆ. ಗರಿಷ್ಠ ಸಮಯ 1.5 ಗಂಟೆ ಇರ್ತದೆ. ಬೇರೆ ಎಕ್ಸಾಮ್ಗಳಿಗೆ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಇಲ್ಲಿ ಅರ್ಧ ಗಂಟೆ ಕಡಿಮೆ ಇರ್ತದೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಎಕ್ಸಾಮನ್ನು ಬರೀಬೇಕಾಗಿರ್ತದೆ. ಓಕೆ, ಬನ್ನಿ ಈಗ ಸಂಪೂರ್ಣವಾಗಿ ಮಾಹಿತಿಗಳನ್ನು ನೋಡೋಣ. ನೋಡಿ ಯಾವ್ಯಾವ ರೀತಿ ಪ್ರಶ್ನೆ ಬಂದಿದೆ. ಇಲ್ಲಿ ಕೈಗಾರಿಕಾ ನೀತಿಯ ಪ್ರಕಾರ ಕೆಳಗಿನ ಯಾವ ಒಂದು ವರ್ಗೀಕರಣ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಯಶಸ್ವಿನಿ ಯೋಜನೆ ಬಗ್ಗೆ ಬಂದಿದೆ. ಕರ್ನಾಟಕದ ಒಳನಾಡಿನ ಅತ್ಯಂತ ಉದ್ದವಾದ ಜಲಮಾರ್ಗ ಅಂತ ಕೇಳಿದ್ದಾರೆ. ಕರ್ನಾಟಕ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಕೈಗಾರಿಕಾ ಹಬ್ ಬಗ್ಗೆ ಕೇಳಿದ್ದಾರೆ. ನ್ಯಾಯಾಂಗ ವಿಮರ್ಶೆ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಬೇರೆ ಬೇರೆ ಒಂದು ಪ್ರಶ್ನೆಗಳನ್ನು ಇಲ್ಲಿ ಇಂಗ್ಲೀಷಲ್ಲೂ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಒಂದ್ಸಲಿ ಈ ಒಂದು ಪೇಪರ್ನ ನೀವೇ ಎಕ್ಸಾಮನ್ನು ಬರೀರಿ, ಅಥವಾ ನೀವು ಯಾರ್ಯಾರು CTI ಎಕ್ಸಾಮ್ ಕಟ್ಟಿರ್ತೀರಾ ಅವರೆಲ್ಲರೂ ಕೂಡ ಈ ಒಂದು ಎಕ್ಸಾಮ್ ಒಂದ್ಸಲಿ ಬರೀರಿ. ಇದನ್ನು ಬರೆದ್ರೆ ನಿಮಗೂ ಕೂಡ ಹೆಲ್ಪ್ಫುಲ್ ಆಗಿರ್ತದೆ ಈ ಒಂದು ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂತ ನೋಡ್ಕೊಳ್ಳೋದಕ್ಕೆ. ಓಕೆ, ನೋಡಿ ಇಲ್ಲಿ ಮತ್ತೆ ಇಲ್ಲಿ ರಾಜಕಾರಣ ಮತ್ತು ಸಾರ್ವಜನಿಕ ಆಡಳಿತ ನಡುವೆ ವಿಭಜನೆ ಪರಿಕಲ್ಪನೆ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳಿದರೆ, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹಿಂದುಳಿದ ವರ್ಗದ ಅಧಿಕ್ರಮವನ್ನು ನಿರ್ಧರಿಸಲು ಕೆಳಗಿನ ಯಾವ ಸಮಿತಿ ಭಾರತ ಸರ್ಕಾರ ಇಲ್ಲಿ ನೇಮಕ ಮಾಡಿತು ಅಂತ ಕೊಟ್ಟಿದ್ದಾರೆ. ಪ್ರಾಣಿಗಳಲ್ಲಿ ಅಧಿಕವಾದ ಗ್ಲೂಕೋಸ್ ಏನಾಗಿ ಶೇಖರಣೆ ಆಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಎಲ್ಲವೂ ಕೂಡ ನಿಮಗೆ ಸೈನ್ಸ್ ರಿಲೇಟೆಡ್ ಆಗಿ ಕೂಡ ಕ್ವಶನ್ ಬಂದಿದ್ದಾವೆ. ಸೈನ್ಸ್ ಆ್ಯಂಡ್ ಟೆಕ್ ಇಲ್ಲಿ 20 ಕ್ವಶನ್ ಬಂದಿರತಕ್ಕಂಥದ್ದು. ಈ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವೆ, ನೀವು ನೋಡ್ತಾ ಇರ್ಬೋದು. ಈ ಒಂದು ಪ್ರಶ್ನೆಗಳಿಗೆ ಸಂಪೂರ್ಣ ಕೀ ಉತ್ತರಗಳನ್ನು ಎಲ್ಲಿ ನಿಮಗೆ ಕೊಡ್ತೇವೆ ಅಂತ ನೋಡೋದಾದರೆ, ಈ ಒಂದು ಕೀ ಉತ್ತರಗಳನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ನಿಮಗೆ ಸಿಗ್ತದೆ. ಇಲ್ಲ ಅಂತಂದರೆ ಸಂಪೂರ್ಣ ಕೀ ಉತ್ತರಗಳನ್ನು ವಿಡಿಯೋವನ್ನು ನಾಳೆ ಅಂದರೆ 2 ದಿನ ಅಥವಾ 3 ದಿನದ ನಂತರ ಕೀ ಉತ್ತರಗಳು ಬಂದ ಮೇಲೆ ವಿಡಿಯೋನ ಹಾಕ್ತೇವೆ. ಈಗ ಕೀ ಉತ್ತರಗಳು ಹೇಳಿದ್ವಿ ಅಂತಂದರೆ ನಿಮಗೆ ಒಂದೊಂದು ಸರಿ ಇರ್ತವೆ, ಒಂದೊಂದು ತಪ್ಪಿರ್ತವೆ. ಅದಕ್ಕಾಗಿ ಕೀ ಉತ್ತರಗಳನ್ನು ಸಂಪೂರ್ಣವಾಗಿ ನಿಮಗೆ ಎಕ್ಸಾಮ್ ಆಗ್ತದೆ ಅಥವಾ ಈ ಒಂದು ಎಕ್ಸಾಮ್ನ ಒಂದು ಅಫಿಷಿಯಲ್ ಕೀ ಆನ್ಸರ್ ಬಿಡ್ತಾರೆ. 2ರಿಂದ 3 ದಿನದೊಳಗೆ ಬಿಟ್ಬಿಡ್ತಾರೆ ಇವರು KPSC ಅವರು. ಅದನ್ನು ನೋಡ್ಕೊಂಡ್ಬಿಡೋಣಂತೆ. ಅಲ್ಲಿ ತನಕ ಯಾವುದೇ ಆದಂಥ ಒಂದು ಬೇರೆ ಕೀ ಉತ್ತರಗಳನ್ನು ಇದು ನೋಡ್ಕೋಬೇಡಿ. ಇಲ್ಲಿ ಒಂದ್ಸಲಿ ನೀವು ಕ್ವಶನ್ ಪೇಪರನ್ನು ನೀವು ಕರೆಕ್ಟಾಗಿ ನೀವು ತಿದ್ದುಪಡಿ ಅಥವಾ ಕ್ವಶನ್ ಪೇಪರನ್ನು ನೀವು ಒಂದ್ಸಲಿ ನೋಡ್ಕೊಂಡ್ರೆ ಸಾಕಾಗಿರ್ತದೆ. ಯಾರ್ಯಾರು ಎಕ್ಸಾಮ್ ಬರೆಯೋಕ್ಕೆ ಹೋಗಿಲ್ಲ ಅವರು ಒಂದ್ಸಲಿ ನೀವು ಇಲ್ಲಿ ಬರೀರಿ. ಯಾಕೆ ಅಂತ ಅಂದರೆ 21, 22ನೇ ತಾರೀಕಿನಂದು ನಿಮಗೆ ಎಕ್ಸಾಮ್ ಹಾಲ್ನಲ್ಲಿ ಯಾವ ರೀತಿ ಎಕ್ಸಾಮ್ ಬರೀಬೋದು ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪೇಪರನ್ನು ಕರೆಕ್ಟಾಗಿ ಒಂದ್ಸಲಿ ನೀವು ಬರೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸಂಪೂರ್ಣವಾಗಿ ಪೇಪರ್ ನೋಡ್ಕೊಂಬಿಡಿ. ಪೇಪರನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳು ಬಂದಿದ್ವು. ಅದರ ಬಗ್ಗೆಯೂ ಕೂಡ ಇಲ್ಲಿ ಕ್ವಶನ್ಗಳು ಬಂದಿದ್ದಾವೆ, ಅದನ್ನು ಕೂಡ ನೀವು ನೋಡ್ಬೋದು. ನೋಡಿ, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಒಂದು ಚಾನಲ್ನ ಒಂದು ವಿಡಿಯೋಗಳು ನಿಮಗೆ ಹೆಲ್ಪ್ಫುಲ್ ಆಗ್ತಾಯಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಅವರು ಕೂಡ ಮಾಡ್ಕೊಳ್ಳಿ. ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಇವತ್ತು ಕಾರಣಾಂತರಗಳಿಂದ ಇಲ್ಲಿ ಅಪ್ಲೋಡನ್ನು ಮಾಡೋದಕ್ಕೆ ಆಗಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಎಲ್ಲರೂ ಕೂಡ ಎಕ್ಸಾಮ್ನ ಬರೆದಿರ್ತೀರ, ಎಲ್ಲರೂ ಕೂಡ ಒಂದ್ಸಲಿ ಈ ಒಂದು ಪೇಪರ್ನ ಬಿಡಿಸ್ಕೊಳ್ಳಿ. ಓಕೆ, ಇಷ್ಟು ಪೇಪರ್ಗಳು ಬಂದಿರತಕ್ಕಂಥದ್ದು. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕನ್ನಡ ಪೇಪರ್ ಅಥವಾ ಇನ್ನೊಂದು ಪೇಪರ್ 2 ಇರ್ತದೆ, ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.